1 ಕೋಟಿ ಕ್ಯಾಶ್ ಇಡೋಕೆ ಇಷ್ಟು ಜಾಗ ಬೇಕು, ಅದೇ 1 ಕೋಟಿ ಬೆಲೆ ಬಾಳೋ ಗೋಲ್ಡ್ ಇಡೋಕೆ ಇಷ್ಟು ಜಾಗ ಸಾಕು. ಸೊ ನಾನು ಏನ್ರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಕೆಲವು ಅತಿ ನಿಯತ್ತಿನ ಪೊಲಿಟಿಷಿಯನ್ಸ್ ತುಂಬಾ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡಲ್ಲಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ತಮ್ಮ ಮನೆಗಳಲ್ಲಿ ಇಟ್ಕೋತಾರೆ. ಅಕಸ್ಮಾತ್ ಮನೆಯಲ್ಲಿ ಕಳ್ತನ ಆದ್ರೆ ಆ ಪೊಲಿಟಿಷಿಯನ್ಸ್ಗೆ ಫುಲ್ ಲಾಸ್ ಆಗುತ್ತೆ. ಆದ್ರೆ ಕಿಲಾಡಿ ಪೊಲಿಟಿಷಿಯನ್ಸ್ ಬ್ಯಾಂಕ್ ಲಾಕರ್ಗೆ 5,000 ರೂಪಾಯಿ ಪೇ ಮಾಡಿ ತಮ್ಮೆಲ್ಲಾ ಗೋಲ್ಡ್ ಅಲ್ಲಿ ಸೇಫ್ ಆಗಿ ಇಡ್ತಾರೆ. ಅಕಸ್ಮಾತ್ ಅಲ್ಲಿ ಕೂಡ ಬ್ಯಾಂಕ್ ಏನಾದ್ರು ಕಳ್ತನ ಆದ್ರೆ 5,000 ರೂಪಾಯಿ ಇಂಟು 100 ಟೈಮ್ಸ್ ಅಂತೇಳಿ 5 ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರವಾಗಿ ಸಿಗುತ್ತೆ. ಆದ್ರೆ ಈ ಪೊಲಿಟಿಷಿಯನ್ಸ್ಗೆ ಗೊತ್ತಿಲ್ದಿರೋ ಇನ್ನೊಂದು ಸೀಕ್ರೆಟ್ ವಿಷಯನ ನಾನ್ ನಿಮ್ಗೆ ಹೇಳ್ತೀನಿ. ನೀವು ಬ್ಯಾಂಕ್ ಅಲ್ಲಿ ಗೋಲ್ಡ್ ನ ಡೆಪಾಸಿಟ್ ಮಾಡಿ ಅದ್ರ ಬದಲಿಗೆ ಕ್ರೆಡಿಟ್ ಲಿಮಿಟ್ ನ ತಗೋಬಹುದು. ಇದು ನಿಮ್ಮ ಗೋಲ್ಡ್ ವ್ಯಾಲ್ಯೂನ 90% ತನಕನೂ ಸಿಗುತ್ತೆ. ಎಕ್ಸಾಂಪಲ್ ಗೆ 1 ಕೋಟಿ ರೂಪಾಯಿ ಏನಾದ್ರು ಗೋಲ್ಡ್ ನೀವು ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ 90 ಲಕ್ಷ ರೂಪಾಯಿ ತನಕ ನಿಮ್ಗೆ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಆ ಕ್ರೆಡಿಟ್ ಲಿಮಿಟ್ ನ ನೀವೇನಾದ್ರೂ ಯೂಸ್ ಮಾಡಿಲ್ಲ ಅಂದ್ರೆ 1 ರೂಪಾಯಿ ಕೂಡ ಇಂಟ್ರೆಸ್ಟ್ ನ ಪೇ ಮಾಡೋದು ಬೇಕಾಗಿಲ್ಲ. ಈಗ ನಿಮ್ಮ ಗೋಲ್ಡ್ ಏನಾದ್ರು ಬ್ಯಾಂಕ್ ಇಂದ ಕಳ್ತನ ಆದ್ರೆ ಫುಲ್ ರೆಸ್ಪಾನ್ಸಿಬಿಲಿಟಿ ಬ್ಯಾಂಕ್ ಅವ್ರದ್ದಾಗಿರುತ್ತೆ. ಇದಕ್ಕೋಸ್ಕರ 1-2% ಪ್ರೊಸೆಸಿಂಗ್ ಚಾರ್ಜ್ ನ ನೀವು ಕಟ್ಟಬೇಕಾಗುತ್ತೆ. ಆಗ ನಿಮ್ಮ ಗೋಲ್ಡ್ 100% ಸೇಫ್. ಈ ಫೆಸಿಲಿಟಿನ ಗೋಲ್ಡ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತಾರೆ. ಈ ಸೀಕ್ರೆಟ್ ಪೊಲಿಟಿಷಿಯನ್ಸ್ ಮತ್ತೆ ಬಿಸ್ನೆಸ್ ಮೆನ್ಸ್ಗೆ ಮಾತ್ರ ಗೊತ್ತಿರೋದು. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಷಯನ ಶೇರ್ ಮಾಡಿ, ಅವ್ರ ಗೋಲ್ಡ್ ಕೂಡ ಸೇಫ್ ಆಗಿರ್ಲಿ. ಮತ್ತೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.